ಮಚ್ಚ ಬಾ ಮಚ್ಚ. ಮಚ್ಚ ನನ್ ಮದುವೆ ಇದೆ ಮಚ್ಚ. ಸಂತೋಷ ಮಚ್ಚ. ಮಚ್ಚ ನನ್ ಮದುವೆ ಖಂಡಿತ ಬರ್ಬೇಕು ಮಚ್ಚ. ನೀನು ಖಂಡಿತ ಬರ್ತೀನಿ ಮಚ್ಚ. ಮಚ್ಚ ನಿನ್ಗೂ ವಯಸ್ಸಾಗೈತಲ್ಲ ಮಚ್ಚ, ನಿನ್ಗೆ ಯಾವಾಗ ಮದುವೆ? ಮಾಡ್ಕೋತೀನಿ ಮಚ್ಚ. ಇನ್ಯಾವಾಗ ಮಾಡ್ಕೊಂತೀವೋ ಮಚ್ಚ ನೀನು? ಮಾಡ್ಕೋತೀನಿ ಮಚ್ಚ. ಯಾರನ್ನಾದ್ರು ಲವ್ ಮಾಡ್ತಿದ್ಯಾ ಮಚ್ಚ? ಮನೇಲಿ ಒಪ್ಕೋತಾ ಇಲ್ವಾ? ಹೇಳ. ಹಾಗೇನಿಲ್ಲ ಅಲೆ. ಮತ್ ಯಾಕೆ ಮಚ್ಚ ಮದುವೆ ಮಾಡ್ಕೊಂತ ಇಲ್ಲ ನೀನು? ಸಾಲ ಇದೆ ಮಚ್ಚ, ತೀರಿಸ್ಬೇಕು. ಬರೋ ಸ್ಯಾಲ್ರಿಯಲ್ಲಿ EMI ಅಂತ, ತರಕಾರಿ ಅಂತ, ಕರೆಂಟ್ ಬಿಲ್ ಅಂತ, ಅದಕ್ಕೆ ಸರಿ ಹೋಗ್ತಾ ಇದೆ. ಕೂಡ ಫ್ಯಾಮಿಲಿ ಕೂಡ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗಿದೆ ಹುಡುಗ ಅಂತ ನೋಡ್ತಾರೆ. ಬಿಟ್ರೆ ಮೆಂಟಲ್ ಆಗಿ, ಕ್ಯಾರೆಕ್ಟರ್ ಆಗಿ, ಫಿಸಿಕಲಿ ಸ್ಟ್ರಾಂಗ್ ಆಗಿದೆ ಅಂತ ನೋಡಲ್ಲ. ಗೊತ್ತಾ, ವಯಸ್ಸಾದಾಗ ಅಲ್ಲ ಮದುವೆ ಮಾಡ್ಕೋಬೇಕಂತ ಎಲ್ಲರ ಮಿಡಲ್ ಕ್ಲಾಸ್ ಹುಡುಗರ ಲೈಫಲ್ಲಿ ಇರುತ್ತೆ ಮಚ್ಚ. ಆದ್ರೆ ಜವಾಬ್ದಾರಿ ಅನ್ನೋದು ಬಂದ್ರೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗರ ಮದುವೆ ಅನ್ನೋದ ಮರೆತು ಬಿಡ್ಬೇಕು, ಆಸೆನೆ ಬಿಟ್ಟು ಬಿಡೋಕ್. ಗೊತ್ತಾ ಮಚ್ಚ? ಈ ವಿಡಿಯೋ ನೋಡೋ ವ್ಯಕ್ತಿಗಳು ಒಳ್ಳೆ ವ್ಯಕ್ತಿಗಳ ಅಥವಾ ಓವರ್ ಆಕ್ಷನ್ ವ್ಯಕ್ತಿಗಳ? ಉತ್ತರ ವಿಡಿಯೋ ಕೊನೆಯಲ್ಲಿ ಅವರೇ ಕಮೆಂಟ್ ಮಾಡ್ತಾರೆ. ಕೇಳು ಪ್ರಶ್ನೆ. ಆಂಗ್ಲ ಪದವಾದ ಓವರ್ ಆಕ್ಷನ್ ಪದವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಸರಿ, ಈ ಮಧ್ಯೆ ಇಂಟರ್ವ್ಯೂ ಅಂತ, ಬ್ರಾಡ್ಕಾಸ್ಟ್ ಅಂತ ಬಹಳ ಹೆಚ್ಚಾಗ್ತಾ ಇದ್ದಾವೆ. ವಿಡಿಯೋದಲ್ಲಿ ಪ್ರಶ್ನೆ ಕೇಳೋರು ಕನ್ನಡದವರಾಗಿರ್ತಾರೆ, ಕೊನೆಗೆ ಉತ್ತರ ಹೇಳೋರು ಕೂಡ ಕನ್ನಡದವರಿರ್ತಾರೆ, ಈ ವಿಡಿಯೋ ನೋಡೋ ವ್ಯಕ್ತಿಗಳು ಕೂಡ ಕನ್ನಡದವರಾಗಿರ್ತಾರೆ. ಆದ್ರೂ ಕೂಡ ಕನ್ನಡವನ್ನು ಬಿಟ್ಟು ಇಂಗ್ಲಿಷಲ್ಲಿ ಮಾತಾಡ್ತಾರೆ ನೋಡು, ಅವರು ಓವರ್ ಆಕ್ಷನ್ ಮಾಡ್ತಾ ಇರ್ತಾರೆ. ಇವಾಗ ನಾವು ಕನ್ನಡ ಮಾತಾಡುವಾಗ ಅವಾಗ ಅಲ್ಲೆಲ್ಲ ಇಂಗ್ಲಿಷ್ ಬರುತ್ತೆ. ಅದೇ ಅವ್ರು ಕನ್ನಡ ಮಾತಾಡುವಾಗ ಅವಾಗ ಅಲ್ಲೆಲ್ಲಿ ಕನ್ನಡ ಬರುತ್ತೆ. ಅದಕ್ಕೆ ಪಕ್ಕದ ರಾಜ್ಯದವರು ಭಾಷೆ ಅಂತ ಸಾಯ್ತಾ ಇದ್ದಾರೆ. ಅರ್ಧ ಕನ್ನಡವನ್ನು ಸಾಯಿಸ್ಬಿಟ್ಟಿವಿ. ಗೊತ್ತಾ? ನಿಮಗೂ ದಯವಿಟ್ಟು ಕನ್ನಡವನ್ನು ಉಳಿಸಿ, ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನು ಮಮ್ಮ. ದೊಡ್ಡ ಮನುಷ್ಯರಂದ್ರೆ ಯಾರು ಮಮ್ಮ? ಈ ವಿಡಿಯೋ ನೋಡೋರು ಮಚ್ಚ. ಆಹಾ, ಅಂದ್ರೆ ಮಹಾರಾಜರಂದ್ರೆ ಯಾರು ಮಮ್ಮ? ಈ ವಿಡಿಯೋನ ಲೈಕ್ ಕೊಟ್ಟು ಕಮೆಂಟ್ ಮಾಡೋರು ಮಚ್ಚ. ಮನಸ್ಸುಳ್ಳ ಮಹಾರಾಜರಂದ್ರೆ ಯಾರು ಮಮ್ಮ? ಈ ವಿಡಿಯೋನ ಅವೆಲ್ಲ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಮತ್ತೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾರ ನೋಡು, ಅವ್ರು ಮಚ್ಚ. ಪ್ಲೀಸ್.